ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡಿಬಿ ಗಲ್ಲಿ ರೋಡ್, ಬೆಳಗಾವಿ 590001. Mobile number 761-930-3873, 973-132-1173 and 0831-421-3873. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979645 ಮತ್ತು 08472240066 240066. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಮೂಳೆ ನರರೋಗಕ್ಕೆ ಅಮೃತ ಸ್ಪರ್ಶ ಮದ್ದು. ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ 10 ವರ್ಷಗಳ ಸಾರ್ಥಕ ಸೇವೆ. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು: ನ್ಯೂರೋ ಸರ್ಜರಿ 24x7, ಆರ್ಥೋ ಮತ್ತು ಟ್ರಾಮಾ ಕೇರ್, ಮಧುಮೇಹ, ಅಧಿಕ ರಕ್ತದೊತ್ತಡದ ಆರೈಕೆ, ಹೃದಯ ಮತ್ತು ಥೈರಾಯ್ಡ್ ಕೇರ್, 24x7 ಸ್ತ್ರೀ ರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ,
COPD, ಅಸ್ತಮಾ ಕೇರ್ 24/7, NICU, ನಿನಿಟಾಲ್ ಕೇರ್, ಸುಸಜ್ಜಿತ ICU, ಪ್ರಮುಖ ಆಪರೇಷನ್ ಥಿಯೇಟರ್, 24/7 ಹೈಟೆಕ್ ಪ್ರಯೋಗಾಲಯ, 24/7 ಎಕ್ಸ್ರೇ, 24/7 ಫಾರ್ಮಸಿ, ಡಿಲೆಕ್ಸ್ ಕೊಠಡಿಗಳು, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24/7 ಎಮರ್ಜೆನ್ಸಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ, ಬಿದ್ದಾಪುರ ಕಾಲನಿ, ಓವರ್ ಬ್ರಿಡ್ಜ್ ಕಲಬುರಗಿ. ಸಂಪರ್ಕಿಸಿ 6366662523. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕ ಬಸವರಾಜ ಮತ್ತಿಮೂಡ ಸಂಚರಿಸುತ್ತಿದ್ದ ಫಾರ್ಚುನರ್ ಕಾರ್ ಪಲ್ಟಿಯಾಗಿರುವ ಘಟನೆ ಪಾಳ ಗ್ರಾಮದ ಹೊರವಲಯದಲ್ಲಿ ಭಾನುವಾರ ಮುಂಜಾನೆ ನಡೆದಿದೆ. ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡ್ ಕಾರು ಪಲ್ಟಿ. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಂತ ಬಸವರಾಜ ಮತ್ತಿಮೂಡ್ ಸಂಚರಿಸುತ್ತಿದ್ದ ಫಾರ್ಚುನರ್ ಕಾರು ಪಲ್ಟಿಯಾಗಿರುವ ಘಟನೆ ಪಾಳ ಗ್ರಾಮದ ಹೊರವಲಯದಲ್ಲಿ ಭಾನುವಾರ ಮುಂಜಾನೆ ನಡೆದಿದೆ. ಇಂದು ಪಾಳ ಗ್ರಾಮಕ್ಕೆ ಭೇಟಿ ನೀಡಿ ಶಾಬಾದ್ಗೆ ತೆರಳುವ ವೇಳೆ ಚಾಲಕ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದ್ದು, ಕಾರಿನಲ್ಲಿದ್ದ ಶಾಸಕರು, ಕಾರು ಚಾಲಕ ಸೇರಿ ಕೆಲ ಮುಖಂಡರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಅಪಘಾತ ನಂತರ ಪರ್ಯಾಕಾರು ವ್ಯವಸ್ಥೆ ಮಾಡಿ ಶಾಸಕರಿಗೆ ಕಲಬುರಗಿಯ ಯುನೈಟೆಡ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಭಾರೀ ಅವಘಡ ತಪ್ಪಿದೆ. ಕಲಬುರಗಿಯ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಪಘಾತ ಸಂಭವಿಸಿದ್ದು, ಶಾಸಕರ ಕುಟುಂಬಸ್ಥರು ಸೇರಿದಂತೆ ಬೆಂಬಲಿಗರು ಶಾಸಕರ ಆರೋಗ್ಯ ವಿಚಾರಿಸಲು ಆಸ್ಪತ್ರೆಗೆ ಧಾವಿಸುತ್ತಿದ್ದಾರೆ. ಕಲಬುರಗಿ ತಾಲೂಕಿನ ಹಿರೇಸಾವಳಗಿ ಗ್ರಾಮದ ಪೂಜ್ಯ ಗುರುನಾಥ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಮಕರ ಸಂಕ್ರಮಣ ಪಾದಯಾತ್ರೆ ಜಾತ್ರಾ ಮಹೋತ್ಸವ ಜರುಗಲಿದೆ ಎಂದು ಶ್ರೀಮಠದ ಸದ್ಭಕ್ತರಾದ ರಮೇಶ್ ಆರ್ಕೆ ತಿಳಿಸಿದರು.
ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜನವರಿ 15ರಂದು ರಾತ್ರಿ 7 ಗಂಟೆಗೆ ಶ್ರೀಮಠದಿಂದ ಶ್ರೀ ಶಿವಲಿಂಗೇಶ್ವರ ಪಲ್ಲಕ್ಕಿ ಉತ್ಸವ ಹಾಗೂ ಭವ್ಯ ಮೆರವಣಿಗೆ ಸಾಗಿ ಬಸವೇಶ್ವರ ದೇವಸ್ಥಾನಕ್ಕೆ ತಲುಪಲಿದೆ. ಅಂದು ರಾತ್ರಿ 8 ಗಂಟೆಗೆ ರೈತರು ಬೆಳೆದ ಜೋಳ ಬೇಯಿಸಿ ಬಡಿಯುವುದು, ನಂತರ ಅಲ್ಲಿಯೇ ರಾತ್ರಿ ಸಂಗೀತ, ಭಜನೆ ಹಾಗೂ ಗೀಗಿ ಪದ ಕಾರ್ಯಕ್ರಮ ಇಡೀ ರಾತ್ರಿ ಜರುಗುವುದು. ಜನವರಿ 16ರಂದು ಬೆಳಗ್ಗೆ ಗ್ರಾಮದ ಪ್ರಮುಖ ಬೀದಿಯ ಮೂಲಕ ಪೀಠಾಧಿಪತಿಗಳ ಭವ್ಯ ಮೆರವಣಿಗೆ ಹೊರಟು ಜಾತ್ರಾ ಮಹೋತ್ಸವ ಸಂಪನ್ನವಾಗಲಿದೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ ಸಾವಳಗಿ, ಉಸ್ಮಾನ್ ಲದಾಫ್, ಚಂದ್ರಕಾಂತ ಸಿಂಗೆ ಸೇರಿದಂತೆ ಇತರರು ಇದ್ದರು. ಕನಗೊಂಡಂತ ಹೇಳಿ ಸಂಕ್ರಮಣ ಹಬ್ಬದ ಪ್ರಯುಕ್ತವಾಗಿ ಸಾವಳಗಿ ಗ್ರಾಮದಲ್ಲಿ ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಸಂಭ್ರಮದ ಆಚರಣೆ ಇರೋದರಿಂದ ಶ್ರೀ ಶಿವಲಿಂಗೇಶ್ವರ ಮಠದಿಂದ ಬಸವೇಶ್ವರ ದೇವಸ್ಥಾನಕ್ಕೆ ಆಗಮನಿಸಿ ಪಲ್ಲಕ್ಕಿ ಮತ್ತು ಪೀಠಾಧಿಪತಿಗಳಾದಂಥ ಶ್ರೀ ಗುರುನಾಥ್ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗುವುದರಿಂದ ಸುಮಾರು ಈ ಒಂದು ಜಾತ್ರೆಯಲ್ಲಿ 25,000ರಿಂದ 30,000 ಜನಸಂಖ್ಯೆ ಸೇರೋದರಿಂದ ಸಾವಳಗಿ ಗ್ರಾಮದ ಸದ್ಭಕ್ತ ಮಂಡಳಿ ಮತ್ತು ಸರ್ವ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿಕೊಂಡು ಮಠದ ದಾಸೋಹ ಮತ್ತು ಗ್ರಾಮದಲ್ಲಿ ನೀರಿನ ಸೌಕರ್ಯ ಕೂಡ ಮಾಡಲಿಕ್ಕೆ ಮತ್ತು ನಾವು ಅಣಿಯಾಗಿ ಇರ್ತೀವಿ ಅಂತೇಳಿ ಈ ಮೂಲಕ ಮಾಧ್ಯಮ ಮಿತ್ರ ಮೂಲಕ ನಾವು ವಿನಂತಿಸಿಕೊಳ್ತೇವೆ. ಸರ್ 15 ಮತ್ತು 16 ಜಾತ್ರೆಯು ದಿನಾಂಕ 15 ಮತ್ತು 1/2024ರಿಂದ ಸಾಯಂಕಾಲ 7 ಗಂಟೆಯಿಂದ ಪ್ರಾರಂಭವಾಗಿ ಮಾರನೇ ದಿವಸ 16ನೇ ತಾರೀಕು ಬೆಳಗಿನ ಜಾವದಲ್ಲಿ ಬಸವೇಶ್ವರ ದೇವಸ್ಥಾನದಿಂದ 2:30 ಬೆಳಗಿನ ಜಾವ 2:30 ಗಂಟೆಗೆ ಪ್ರಾರಂಭವಾಗಿ ಸುಮಾರು 11 ಗಂಟೆವರೆಗೆ ಮೆರವಣಿಗೆ ನಡೆದು ಗ್ರಾಮದ ರಾಜ್ಯ ಬೀದಿಯಲ್ಲಿ ಮೆರವಣಿಗೆ ಸಾಗಿ ಶ್ರೀ ಶಿವಲಿಂಗೇಶ್ವರ ಮಠಕ್ಕೆ ತಲುಪಿ ಬಂದಂಥ ಭಕ್ತಾದಿಗಳಿಗೆ ಮಠದ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ದಾಸೋಹ ಕೂಡ ವ್ಯವಸ್ಥೆ ಇರುತ್ತದೆ ಅಂಥೇಳಿ ಈ ಮೂಲಕ ಮಾಧ್ಯಮ ಮಿತ್ರರ ಮೂಲಕ ವಿನಂತಿಸಿಕೊಳ್ತೇವೆ. ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಿಂದ ಮಹಾನಗರ ಪಾಲಿಕೆ ಗೇಟ್ವರೆಗೆ ಇಂದು 11ನೇ ಚಿತ್ರಸಂತೆ ಆಯೋಜಿಸಲಾಗಿತ್ತು. ವಿಕಾಸ್ ಅಕಾಡೆಮಿ, ಚೈತನ್ಯಮಯ ಟ್ರಸ್ಟ್, ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆ, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ, ದಿ ಆರ್ಟ್ ಇಂಟ್ರಾಗೇಷನ್ ಸೊಸೈಟಿ, ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ, ಬಿಸಿಲು ಆರ್ಟ್ ಗ್ಯಾಲರಿ, ಶರಣಬಸವ ವಿಶ್ವವಿದ್ಯಾಲಯ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ಈ ಚಿತ್ರಸಂತೆ ಚಿತ್ರಕಲಾ ಪ್ರದರ್ಶನ ಮತ್ತು ಮಾರಾಟವನ್ನು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ ದೇಶಮುಖ್ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಖಂಡರಾವ್ ಸರ್ ಅವರು ವ್ಯಾಸಂಗ ಮುಗಿಸಿ ಬಂದಾಗ ಅವರಿಗೆ ಕರೆಸಿ ಅವರಿಗೆ ಈ ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡಕ್ಕೆ ನಮ್ಮ ಸಂಸ್ಥೆಯಲ್ಲಿ ಅದರ ಜರ್ನಿ ಬೆಳೀತಾನೆ ಹೋಯಿತು ಮತ್ತು ಜಾಸ್ತಿ ಮಕ್ಕಳು ಅದರ ಲಾಭವನ್ನು ಪಡಿತಾನೆ ಬಂದಿದ್ದಾರೆ. ಒಂದು ಚಿತ್ರಕಲೆ ಅಂದರೆ ಒಂದು ಚಿತ್ರ ತೆಗೆದರೆ ಒಂದು ಸನ್ನಿವೇಶವನ್ನೇ ಹೇಳುವಂಥ ಶಕ್ತಿ ಅದರಲ್ಲಿ ಇರುತ್ತೆ. ಅದು ಸುಮ್ಮನೆ ಸಾಮಾನ್ಯವಾಗಿ ಬರೋದಿಲ್ಲ. ಅದು ಸಾಧನೆಯ ಪ್ರತಿರೂಪ. ಅದು ಅಪ್ಪಾಜಿಯವರು ಒಂದು ಸನ್ನಿವೇಶ ನಮ್ಮ ಖಂಡರಾವ್ ಸರ್ ಅವರಿಗೆ ಹೇಳಿ ಒಂದು ಸನ್ನಿವೇಶ ಮಾಡಿ ಚಿತ್ರೀಕರಣ ಮಾಡಿ ಹೇಳಿದರು. ಅದು ಲಂಡನ್ಗೆ ಕಳಿಸಿದ್ರು ಅವರು. ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಆವಾಗ ರಾಣಿ ಇದ್ದಾಗ ಅವ್ರ ಸನ್ನಿವೇಶ ಹೇಳಿದ್ರು ಅಪ್ಪಾಜಿಯವರು. ಅವರಿಗೆ ಒತ್ತೆಯಾಳಾಗಿ ಬ್ರಿಟಿಷರ ಮಕ್ಕಳನ್ನು ಅವ್ರು ಸೆರೆ ಹಿಡಿದು ತಂದಿದ್ರು ಅವ್ರ ಸೈನಿಕರು. ಆವಾಗ ರಾಣಿ ಕಿತ್ತೂರು ಚೆನ್ನಮ್ಮ ರಾಣಿ ಅವರು. ವಿಕಾಸ್ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಬಸವರಾಜ ಪಾಟೀಲ್ ಸೇಡಂ ಅವರ ಗೌರವ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಅಲ್ಲಂಪ್ರಭು ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಶಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ದಯಾನಂದ್ ಅಗ್ಸರ್, ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಶಶಿಕಾಂತ ಪಾಟೀಲ್, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಮಾನವಿಕ ಹಾಗೂ ಭಾಷಾ ನಿಕಾಯದ ಡೀನ್ ಡಾಕ್ಟರ್ ವಿಕ್ರಮ್ ವಿಸಾಜಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಚಿತ್ರಸಂತೆಯ ಪ್ರಧಾನ ಸಂಯೋಜಕ ಡಾಕ್ಟರ್ ಎಸ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು. ಚಿತ್ರಸಂತೆ ಸಂಯೋಜಕರಾದ ಡಾಕ್ಟರ್ ಪರಶುರಾಮ್ ಪಿ, ವಿಬಿ ಬಿರಾದರ್, ಎಂಎಚ್ ಬೆಳಮಗಿ ಉಪಸ್ಥಿತರಿದ್ದರು. ಇನ್ನು ಇದೇ ವೇಳೆಯಲ್ಲಿ ಅನೇಕರಿಗೆ ಸನ್ಮಾನ ಮಾಡಲಾಯಿತು. ಹಾನಗಲ್ನಲ್ಲಿ ನಡೆದ ನೈತಿಕ ಪೊಲೀಸ್ ಕಿರಿ ಪ್ರಕರಣವನ್ನು ಸ್ಥಳೀಯರು ಮುಚ್ಚಿ ಹಾಕಲು ಯತ್ನಿಸಿದ್ದ ಪ್ರಯತ್ನ ವಿಫಲವಾಗಿದೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆರೋಪಿಸಿದರು.
ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸರು ಸಂತ್ರಸ್ತರಿಗೆ ದುಡ್ಡು ಕೊಟ್ಟು ಆಮಿಷ ತೋರಿಸಿ ದೂರು ಹಿಂದೆ ಪಡೆಯಿರಿ ಎಂಬುದು ಬಹಿರಂಗವಾಗಿದೆ. ಅದಕ್ಕೆ ನಾನು ತನಿಖೆಯನ್ನು ಸ್ಥಳೀಯ ಪೊಲೀಸರಿಂದಲೇ ಬೇಡ ಎಂದಿದ್ದೇನೆ. ಎಸ್ಐಟಿ ಅವರಿಂದ ತನಿಖೆ ಮಾಡಿಸಲು ನಾನು ಒತ್ತಾಯಿಸಿದ್ದೇನೆ. ಅದರಂತೆ ಸಿಎಂ ಹಾವೇರಿಗೆ ಬಂದಾಗ ಪ್ರಕರಣದ ತನಿಖೆಯನ್ನು ಎಸ್ಐಟಿ ನಡೆಸಲು ಘೋಷಣೆ ಮಾಡುವ ಭರವಸೆ ಇಟ್ಟುಕೊಂಡಿದ್ದೇನೆ ಎಂದರು. ಪ್ರಕರಣದ ಸಂತ್ರಸ್ತರನ್ನು ಬಿಜೆಪಿ ಭೇಟಿ ಮಾಡುತ್ತಿದೆ ಎಂದು ಅವರನ್ನು ಪೊಲೀಸರು ತನಿಖೆಯ ನೆಪದಲ್ಲಿ ಹಾನಗಲದಿಂದ ಸಿರ್ಸಿಗೆ ಸ್ಥಳಾಂತರ ಮಾಡಿದ್ದಾರೆ. ಇಂತಹ ರಾಜಕೀಯ ನಡೆಯುತ್ತಿದೆ. ಹೀಗಾಗಿ ಅವರಿಂದ ಬಹಳ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ ಎಂದರು. ನಾಳೆ ಹಾವೇರಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ಇವೆ. ಅದರಂತೆ ನಮ್ಮ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ. ಸಿಎಂ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ. ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸುವುದು ಬೇಡ ಎಂದರು. ಸರ್, ಇವತ್ತು ನಾಳೆ ಒಂದು ಕಡೆ ಏನು BJP ನಾಳೆ CM ಬರ್ತಾ ಇದ್ದಾರೆ ಹಾವೇರಿಗೆ. ಹೌದಾ, ಕಾರ್ಯಕ್ರಮಗಳಿದೆ. ನಮ್ಮ ಕಾರ್ಯಕ್ರಮಕ್ಕೆ ನಾವು ಹೋಗ್ತೇವೆ, ಅವ್ರ ಕಾರ್ಯಕ್ರಮಕ್ಕೆ ಅವ್ರು ಹೋಗ್ತಾರೆ. ಇದರಾಗೇನು ವಿಶೇಷ ಅಲ್ಲ, ಹಾನಗಲ್ ಪ್ರಕರಣ ಇಟ್ಕೊಂಡು ಅಂದರೆ ಅಲ್ಲಿ ಭೇಟಿ ಆಗೋದು ಈ ಥರದ್ದೆಲ್ಲ. ಹಾನಗಲ್ ಪ್ರಕರಣ ಅಲ್ಲಿಯ ಪೊಲೀಸರು ಮುಚ್ಚಾಕೋ ಪ್ರಯತ್ನ ವಿಫಲಾಗಿದೆ. ಆ ಸಂಸದರಿಗೆ ದುಡ್ಡು ಕೊಟ್ಟು ಆಮಿಷ ಒಟ್ಟಿ ಕಂಪ್ಲೇಂಟ್ ಹಿಂತವು ಅನ್ನುವಂಥದ್ದು ಕೂಡ ಬಹಿರಂಗ ಆಗಿದೆ. ಅದಕ್ಕೆ ನಾನು SIT ಮಾಡಿರಿ ಅಂತ ಹೇಳಿದ್ದೀನಿ. ಇಲ್ಲಿ ಲೋಕಲ್ ಪೊಲೀಸರು ಅದು ಮುಚ್ಚಾಕ್ತಾರೆ. ಮುಖ್ಯಮಂತ್ರಿಗಳು ಕನಿಷ್ಠ ಹಾವೇರಿಗೆ ಬಂದಾಗ ನಾನು ನಿರೀಕ್ಷೆ ಮಾಡ್ತೀನಿ, ಅವರು SIT ಅನೌನ್ಸ್ ಮಾಡ್ತಾರೆ ಅನ್ನೋಂಥ ನಿರೀಕ್ಷೆನ ಮಾಡ್ತಾರೆ. ಸರ್, ಇವಾಗ ಹಾವೇರಿಯಿಂದ ಸಿರ್ಸಿಗೆ ಶಿಫ್ಟ್ ಮಾಡ್ತಿದ್ದಾರೆ ಸರ್. BJP ನಾಯಕರು ಭೇಟಿ ನೀಡ್ತಿದ್ದಾರೆ ಅಂತ ಅದು ಎಂಕ್ವೈರಿ ಮಾಡೋರು ನೆಪದಲ್ಲಿ ಮಾಡ್ತಾ ಇದ್ದಾರೆ. ಇದೆಲ್ಲ ರಾಜಕಾರಣ ಮಾಡ್ತಾರೆ ಅವರು. ನಾವು ಹಾವೇರಿ ಸಂಸತ್ ಭವನದಲ್ಲಿ ನಾವೆಲ್ಲ ಅಲ್ಲಿ ನಿಯೋಗ ಬೆಟ್ಟಾಗ BJP ಹೆಣ್ಮಕ್ಳು ನಿಯೋಗ ಬರ್ತದೆ ಅಂತ ಹೇಳಿ ಆ ಥರದ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ನಾವೇನು ಅವರಿಂದೇನು ಜಾಸ್ತಿ ನಿರೀಕ್ಷೆ ಮಾಡೋಕ್ಕಾಗಲ್ಲ. ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ದಿನ 22ರಂದು ನಾನೇನು ಹೋಗೋದಿಲ್ಲ. ಆದರೆ ನನ್ನ ಫಾಲೋವರ್ಸ್ ಅಥವಾ ಕಾಂಗ್ರೆಸ್ ಪಕ್ಷದ ಸಮರ್ಥಕರು ಪೂಜೆ ಪುನಸ್ಕಾರಗಳನ್ನು ಮಾಡಿರಿ, ಅದನ್ನು ಸ್ವಾಗತ ಮಾಡಿರಿ ಅನ್ನೋಂಥ ಒಂದು ಇದನ್ನು ಸಿದ್ದರಾಮಯ್ಯನವರು ಹೇಳಿದರು. ಅದು ಒಳ್ಳೇದಾತಲ್ಲ, ತಡವಾದರೂ ಬುದ್ಧಿ ಬಂದಿದೆ. ಅವರ ಹೆಸರಿನಲ್ಲಿ ಸಿದ್ದರಾಮ ಇದೆ, ರಾಮ ಇದ್ದಾನೆ. ರಾಜಕಾರಣಕ್ಕಾಗಿ, ಅಧಿಕಾರದ ರಾಜಕಾರಣಕ್ಕಾಗಿ ಅವರ ಹೆಸರಿನಲ್ಲಿರುವಂಥ ರಾಮನ್ನೇ ಅವರು ಕಡೆಗಣಿಸಿದ್ರು. ಕೊನೆಗೂ ಕೂಡ ಅವ್ರಿಗೆ ಜ್ಞಾನೋದಯ ಆಗಿದೆ. ಮತ್ತು ಅವ್ರು ಮೊನ್ನೆ ನಾನು ಕೂಡ 22ರ ನಂತರ ಟೈಮ್ ನೋಡ್ಕೊಂಡು ಹೋಗ್ತೀನಿ ಅಂದರೆ ಈಗೆಲ್ಲ ಅನ್ನಕತ್ತಾರೆ. ಅವರು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಒಂದು ನಿಮಿಷ, ಅವ್ರ ಆತ್ಮಸಾಕ್ಷಿ ಹೋಗ್ಬೇಕಂತದೆ, ಆದರೆ ಪಕ್ಷದ ವರಿಷ್ಠರು ಹೋಗ್ಬೇಡ ಅಂತಾರೆ. ಅವ್ರ ಗೊಂದಲಮಯ ಹೇಳಿಕೆಗಳೇ ಅದಕ್ಕೆ. ಇದೇ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗಲಿರುವ ಪ್ರಯುಕ್ತ ಶ್ರೀರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಅಂದು ಸಂಜೆ 5:30 ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಭವ್ಯವಾದ ಶ್ರೀರಾಮ ದೀಪೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ರಾಜು ಭವಾನಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಿತಿ ವತಿಯಿಂದ ಜಿಲ್ಲೆಯಲ್ಲಿ ಒಟ್ಟು 108 ದೇವಸ್ಥಾನಗಳಲ್ಲಿ ದೀಪ ಬೆಳಗ್ಗೆ ರಾಷ್ಟ್ರದ ಒಳಿತಿಗೆ ಪರಿಶ್ರಮಿಸಲು ಪ್ರತಿ ದೇವಸ್ಥಾನಕ್ಕೆ 1,008 ಹಣತೆಗಳಂತೆ ಒಟ್ಟು 1,08,864 ಹಣತೆಗಳನ್ನು ವಿತರಿಸಲು ನಿರ್ಧರಿಸಲಾಗಿದೆ ಎಂದರು. ಜನವರಿ 15ರಿಂದ ಜನವರಿ 21ರವರೆಗೆ ಹಣತೆಗಳನ್ನು ವಿತರಣೆ ಮಾಡಲಾಗುವುದು ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ದೀಪಕ್ ಬಲ್ವಾ, ಉತ್ತಮ್ ಪುರೋಹಿತ್, ಅಶ್ವಥ್ ಮಾಂಡಳ್ಕರ್ ಸೇರಿದಂತೆ ಇತರರು ಇದ್ದರು. ಜೈ ಶ್ರೀರಾಮ್. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನದಂದು ಏನು ಕಾರ್ಯಕ್ರಮ ನಡೆಯುತ್ತೆ, ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಪ್ರತಿ ದೇವಸ್ಥಾನಕ್ಕೆ ಅಂದರೆ 108 ದೇವಸ್ಥಾನಗಳಿಗೆ ನಾವು ಹೋಗಿ ಪ್ರತಿ ದೇವಸ್ಥಾನಕ್ಕೆ 1,008 ಹಣತೆಯನ್ನು ಕೊಟ್ಟು 22ನೇ ತಾರೀಕು ಸಾಯಂಕಾಲ ಈ ಒಂದು ಕೊಟ್ಟಂಥ ಹಣತೆಯ ದೀಪವನ್ನು ಹಚ್ಚಬೇಕಂಥೇಳಿ ನಾವು ಪ್ರತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಒಟ್ಟು ಹಣತೆಗಳು 1,08,864 ಹಣತೆಗಳಾಗ್ತಾ ಇದೆ. ನಾವು ಎಲ್ಲ ದೇವಸ್ಥಾನಗಳಿಗೆ ಇದನ್ನು ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಸಾಯಂಕಾಲ 5:30 ಗಂಟೆಗೆ ರಾಮನವಮಿ ಉತ್ಸವ ಸಮಿತಿಯಿಂದ ಪ್ರತಿ ವರ್ಷ ನಾವು ಏನು ಶೋಭಾಯಾತ್ರೆ ಮಾಡ್ತೀವಿ ಆ ಒಂದು ಮೂರ್ತಿಯನ್ನು 15 ಅಡಿಯ ಮೂರ್ತಿಯನ್ನು ಅಲ್ಲಿ ಇಟ್ಟು ಪೂಜೆ ಮಾಡಿ ಅಲ್ಲಿಯೂ ಕೂಡ ರಾಮ ದೀಪೋತ್ಸವ ಅಂಥೇಳಿ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ
ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಂದ ಒಂದು ಚಾಲನೆ ಕೊಡಿಸ್ತಾ ಇದ್ದೀವಿ. ಈ ಮೂಲಕ ರಾಮನವಮಿ ಉತ್ಸವ ಸಮಿತಿ ಒಂದು ಟೀಮ್ ಇದೆ. ಈ ರೀತಿ ಒಂದು ಅಯೋಧ್ಯೆ ರಾಮ ಮಂದಿರದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ರಾಮ ಮಂದಿರ ಟ್ರಸ್ಟ್ನ ಸದಸ್ಯರು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಡಿಕೆಶಿ ಅವರಿಗೆ ಕೊಟ್ಟಿಲ್ಲ. ಹಾಗಂತ ಕಾಂಗ್ರೆಸ್ ನಾಯಕರು ಮಂದಿರದ ಉದ್ಘಾಟನೆಗೆ ಹೋಗಬೇಡಿ ಎಂದು ಹೇಳಿಲ್ಲ, ಬಹಿಷ್ಕಾರ ಹಾಕಿಲ್ಲ. ಇದನ್ನು ಬಿಜೆಪಿ ಅವರು ಅರ್ಥ ಮಾಡಿಕೊಳ್ಳಬೇಕು ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮ ಮಂದಿರ ನಿರ್ಮಾಣ ಮಾಡುವ ಇಚ್ಛೆ ಇದೆಯೋ ಅಥವಾ ರಾಮ ಮಂದಿರದ ಹೆಸರಿನಲ್ಲಿ ಕಾಂಗ್ರೆಸ್ ಅವರನ್ನು ಟೀಕೆ ಮಾಡಿ ರಾಜಕಾರಣ ಮಾಡುವುದು ಇದೆಯೋ ಎಂಬುದು ಅವರೇ ಹೇಳಬೇಕು ಎಂದು ಹರಿಹಾಯ್ದರು. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ರಾಮ ಭಕ್ತರು ಇದ್ದಾರೆ. ಕಾಂಗ್ರೆಸ್ ಹಿಂದೂ ವಿರೋಧಿ ಆಗಿದ್ರೆ ರಾಜ್ಯದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತಿಲ್ಲ. ಇದನ್ನು ಬಿಜೆಪಿ ಅರ್ಥ ಮಾಡಿಕೊಳ್ಳಬೇಕು ಎಂದರು. ಮೊನ್ನೆ ಧಾರವಾಡದಾಗ ಹೇಳಿದ್ದೀನಿ ಮತ್ತು ಸಾಕಷ್ಟು ಸಲ ನಿಮ್ಮ ಜೊತೆನೂ ಚರ್ಚೆ ಮಾಡಿದ್ದೀನಿ. ನಾನು ಯಾವುದೇ ಪಕ್ಷದ ನಾಯಕರನ್ನ ಇವತ್ತು ನಾವೇ ಇನ್ಸಿಸ್ಟ್ ಮಾಡಿ ಅವನು ಕಾಂಗ್ರೆಸ್ ತರುವಂಥ ಪ್ರಯತ್ನ ನನ್ನ ಕಡೆಯಿಂದ ಯಾವುದೂ ಆಗಿಲ್ಲ. ಯಾರು ವಾಲಂಟ್ರಿಯಾಗಿ ಬಂದಿದ್ದಾರೆ ಅವನ್ನ ಸಿ ಎಮ್ ಡಿ ಸಿ ಎಮ್ ಅವರಿಗೆ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಭೇಟಿ ಮಾಡಿಸಿ ಅವ್ನು ಸೇರಿಸುವಂಥ ಪ್ರಯತ್ನ ಮಾಡಿದ್ವಿ ಹೊರತು ಯಾರೂ ಇನ್ಸಿಸ್ಟ್ ಮಾಡಿ ನೀವು ಬರ್ರಿ ಅಂಥೇಳಿ ಆಪರೇಷನ್ ಅಂತಾರಲ್ಲ ಅಂಥದ್ದು ನನ್ನ ಲೈಫ್ನಾಗ ನಾನು ಇಂದೂ ಮಾಡಿಲ್ಲ, ಈಗೂ ಮಾಡೋದಿಲ್ಲ. ಶಂಕರ್ ಪಾಟೀಲ್ ಮುನೇಂದ್ರ ಜನರೇ ಆದಮೇಲೆ ಮುಂದಿನ ರಾಜಕೀಯ ಬಗ್ಗೆ ಹೇಳ್ತಾನೆ ಅವ್ರೇನಾದರೂ ಅವ್ರು ಹೇಳ್ಬೇಕಲ್ಲ ಅದನ್ನು. ಅಲ್ಲ ಅವ್ರೇನೋ ಕಾಂಗ್ರೆಸ್ ಅಲ್ಲ, ನಾವು ಒಂದೇ ಅದಕ್ಕೆ ಹೇಳಿದ್ದೀನಿ ನಾನು. ಯಾರು ವಾಲಂಟ್ರಿ ಬರ್ತಾರೆ ಮಾನಸಿಕವಾಗಿ ಸಿದ್ಧತೆ ಆಗಿ, ಇಲ್ಲಪ್ಪ ಶೆಟ್ರ ನಾವು ನಿಮ್ಮ ಜೊತೆ ಕಾಂಗ್ರೆಸ್ಸಿಗೆ ಬರ್ತೀವಿ, ಕಾಂಗ್ರೆಸ್ಸಿಗೆ ಬರುವಂಥ ಮನಸ್ಸಿದೆ. ಈಗ ರಾಮಣ್ಣ ಹೇಳಿದ್ರು, ಜಗದೀಶ್ ಶೆಟ್ಟರ್ ನೀವೆಲ್ಲಿರ್ತೀರಿ ನಾನು ಅಲ್ಲಿರ್ತೀನಿ, ನೀವು ಹೋಗಿದ್ದೀರಿ ನಾವು ಕಾಂಗ್ರೆಸ್ಸಿಗೆ ಬರ್ತೀನಿ ಅಂಥೇಳಿ ಹೇಳಿದ್ರಿಂದ ಅವ್ರು ಭೇಟಿ ಮಾಡಿಸಿ ಜಾಯಿನ್ ಮಾಡಿಸೋ ಪ್ರಯತ್ನ ಮಾಡಿದೆ ಹೊರತು ಇವತ್ತು ಯಾರಾದರೂ ಈಗ ನಮ್ಮ ಸಂಪರ್ಕ ಬಂದಿದ್ದ ವಾಲಂಟ್ರಿ ಬಂದವ್ರಿಗೆ ನಾನು ಇದು ಮಾಡಿದ್ದೆ. ನಾನು ಶಂಕರ್ ಪಾಟೀಲ್ ಜೊತೆ ಈವರೆಗೂ ಅದ್ರ ಬಗ್ಗೆ ಮಾತಾಡಿಲ್ಲ ಮತ್ತು ಅದ್ರ ಬಗ್ಗೆ ಚರ್ಚೆನೂ ಮಾಡಿ. ಹೀಗಾಗಿ ಅವರು ಬರ್ತಾರೋ ಇಲ್ಲೋ ನನಗೇನು ಗೊತ್ತಿಲ್ಲ, ಅದು ಅವರೇ ಹೇಳಬೇಕು. ರಾಮ ಮಂದಿರ ವಿಚಾರದಲ್ಲಿ ಸಿ ಎಂ ಅವರು ತಿಳ್ಕೊಂಡು ಅಂದರೆ ಯೂಟರ್ನ್ ನೋಡಿತಾ ಇದ್ದಾರೆ. ಒಂದ್ಸರಿ ಹೋಗ್ತೀನಿ ಅಂತಾರೆ, ಒಂದ್ಸರಿ ಹೋಗಲ್ಲ ಅಂತಾರೆ. ಏನು ಸರ್ ಇದೆಲ್ಲ? ಅವರೇ ಹೇಳ್ಬೇಕಲ್ಲ, ನಾನು ಹೇಳೋದಿಲ್ಲ. ಅಲ್ಲ, ಕಾಂಗ್ರೆಸ್ ನಾಯಕರು ಒಟ್ಟು ಒಂಥರ ಅದನ್ನೊಂದು ಇದನ್ನು ಮಾಡ್ಕೊಂಡಿದ್ದಾರೆ, ದ್ವಂದ್ವ ನೀತಿ ಅನುಸರಿಸ್ತಾ ಇದ್ದಾರೆ ಬಿಜೆಪಿ. ಮೊನ್ನೆ ಒಂದೆರಡು ಸಂದರ್ಶನದಲ್ಲಿ ಹೇಳಿದ್ದೀನಿ, ಈ ರಾಮ ಮಂದಿರ ವಿಚಾರ ಪೊಲಿಟಿಕಲ್ ಇಶ್ಯೂ ಆಗಲೇಬಾರ್ದು. ರಾಜಕಾರಣಕ್ಕೆ ಸಲುವಾಗಿ ಅದನ್ನು ನೋಡ್ರಿ ಹೆಂಗಿದೆ ಅಂದರೆ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಆಗಬಾರ್ದು. ಈಗ ರಾಮ ಮಂದಿರ ವಿಚಾರ ಇವತ್ತು ಇಡೀ ದೇಶದ 100 ಕೋಟಿ ಜನರ ಒಂದು ಅಭಿಲಾಷೆ ನಾನು ಹಿಡ್ಕೊಂಡೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕನ್ನುವಂಥದ್ದು ಎಲ್ಲರ ಅಪೇಕ್ಷೆ. ಅದ್ರ ಪ್ರಕಾರ ಇವತ್ತು ಸುಪ್ರೀಂ ಕೋರ್ಟಿನೂ ತೀರ್ಪಾಯಿತು. ಆ ಹಿನ್ನೆಲೆಯಲ್ಲಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾಯಿದೆ. ಅಲ್ಲಿ ಗರ್ಭಗುಡಿಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾಯಿದೆ. ಇದು ಎಲ್ಲರಿಗೂ ಖುಷಿ ತರುವಂಥ ಸಂಗತಿ. ಆದರೆ ನೋಡಿ, ಒಂದು ನಾನು ಹೇಳ್ತೀನಿ, ಕಾಂಗ್ರೆಸ್ ಪಾರ್ಟಿಯವರಿಗೆ ಇವತ್ತು ಟ್ರಸ್ಟ್ನವರು, ಬಿ ಜೆ ಪಿಯವರಲ್ಲ, ಅವರೇ ಹೇಳಿದ್ದಾರೆ ಬಿ ಜೆ ಪಿಯವರು, ಅದಕ್ಕೆ ಇನ್ವಿಟೇಷನ್ ಕೊಡೋದು ನಾವಲ್ಲ, ಆ ಟ್ರಸ್ಟ್ನವ್ರು ಕೊಡ್ತಾರೆ ಅಂತೇಳಿ. ಈ ಟ್ರಸ್ಟ್ನವ್ರು ಇನ್ವಿಟೇಷನ್ ಕೊಟ್ಟರು ಸೋನಿಯಾ ಗಾಂಧಿಯವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ಅದು ಸಿದ್ದರಾಮಯ್ಯವ್ರು ಕೊಡಲಿಲ್ಲ, ಡಿ ಕೆ ಶಿವಕುಮಾರ್ ಕೊಡಲಿಲ್ಲ. ಅದರಲ್ಲಿ ಒಂದಿಷ್ಟು ಲಿಸ್ಟ್ ಆರ್ಸ್ ಮಾಡಿದ್ದಾರೆ. ಓಕೆ, ಅದೇನು ವಾಟರ್ ಬಿಡಿ, ಆ ಟ್ರಸ್ಟ್ನವ್ರು ಬಿಟ್ಟಂಥ ವಿಚಾರ. ಈಗ ರಾಮ ಮಂದಿರ ಉದ್ಘಾಟನೆ ಆಗ್ತಾಯಿದೆ, ರಾಮ ಮಂದಿರ ಗರ್ಭ ಗುಡಿ ಸ್ಥಾಪನೆ ಆಗ್ತಾಯಿದೆ. ಓಕೆ, ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅವ್ರೇನು ಹೇಳಿದ್ದಾರೆ, ಕಾಂಗ್ರೆಸ್ಸಿನ ನಾಯಕರು ಆ ಕಾರ್ಯಕ್ರಮಕ್ಕೆ ನಾನು ಹೋಗುವುದಿಲ್ಲ ಅನ್ನುವಂತ ಹೇಳಿದ್ದಾರೆ ಹೊರತು ಬಹಿಷ್ಕಾರ ಅನ್ನುವಂಥದ್ದಿಲ್ಲ. ಮತ್ತು ಯಾವುದೇ ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲಿ ಹೋಗಬೇಡ್ರಿ ಅಂತ ಹೇಳಿಲ್ಲ. ನಾವು ಹೋಗೋದಲ್ಲ, ನಮ್ಗೆ ಬಂದದ್ದು ಆಹ್ವಾನ, ನಾನು ಹೋಗ್ತಾ ಇಲ್ಲ. ಇಟ್ ಇಸ್ ನಾಟ್ ಎ ಬಾಯ್ಕಾಟ್. ಇದನ್ನು ನಾವು ಫಸ್ಟ್ ಅರ್ಥ ಮಾಡ್ತೀವಿ. ಓಕೆ, ಅವ್ರು ಹೋಗುವುದಿಲ್ಲ ಅಂತಂದರೆ ನೀವು ಬಲವಂತವಾಗಿ ಯಾಕೆ ಕರ್ಕೊಂಡು ಹೋಗ್ತೀರಿ ಅವ್ರಿಗೆ? ನಾ ಕೇಳೋದು, ಬಲವಂತವಾಗಿ ಯಾಕೆ ಕರ್ಕೊಂಡು ಹೋಗ್ತೀರಿ? ಒಂದು ಹೇಳ್ತೀನಿ, ಮತ್ತು ನಿಮ್ಗೆ ಏನು ರಾಮ ಮಂದಿರ ಮಾಡೋ ಇಚ್ಛೆ ಆಯಿತು, ರಾಮ ಮಂದಿರ ಸ್ಥಾಪನೆ ಮಾಡೋದಿತ್ತು, ಅಥವಾ ಇನ್ನು ಕಾಂಗ್ರೆಸ್ ಪಾರ್ಟಿಗೆ ಟೀಕಾ ಮಾಡೋ ಸಲುವಾಗಿ ಇತ್ತು. ಚಿತ್ತಾಪುರ ತಾಲೂಕಿನ ಆಲೂರು ಬಿ ಗ್ರಾಮದಲ್ಲಿರುವ ಮೈಲಾರಲಿಂಗೇಶ್ವರ ದೇವರ 3ನೇ ವರ್ಷದ ಜಾತ್ರೆ ಪಲ್ಲಕ್ಕಿ ಉತ್ಸವ, ಕಬ್ಬಿಣ ಸರಪಳಿ ಹರಿಯುವ ಕಾರ್ಯಕ್ರಮ ಸಂಭ್ರಮದಿಂದ ಜರುಗಿತು.
ಮಂದಿರದಲ್ಲಿ ಬೆಳಗ್ಗೆ ಮೈಲಾರಲಿಂಗೇಶ್ವರನ ಕುದುರೆಗಳಿಗೆ ರುದ್ರಾಭಿಷೇಕ ಮಾಡಲಾಯಿತು. ನಂತರ ಕರಿಬಸವೇಶ್ವರ ಮಂದಿರದಿಂದ ಮೈಲಾರಲಿಂಗೇಶ್ವರ ಮಂದಿರದವರೆಗೆ ಮಂಗಳವಾದ್ಯ ಮೇಳಗಳೊಂದಿಗೆ ಭಕ್ತರು ತೆರಳಿ ಅಲ್ಲಿಂದ ದೇವರ ಪಲ್ಲಕ್ಕಿ ಮತ್ತು ಬೆಳ್ಳಿ ಕುದುರೆಗಳನ್ನು ಗಂಗಾ ಸ್ನಾನಕ್ಕಾಗಿ ಕರೆದೊಯ್ಯುವುದು ಅದ್ದೂರಿಯಾಗಿ ಕರೆದೊಯ್ದರು. ಕುದುರೆ ಸ್ನಾನ ಶುರುವಾಗುತ್ತಿದ್ದಂತೆ ಭಕ್ತರು ಕೆರೆಯಲ್ಲಿ ಮಿಂದು ಭಕ್ತಿ ಮೆರೆದರು. ನಂತರ ಪಲ್ಲಕ್ಕಿ ಮತ್ತು ಮೈಲಾರಲಿಂಗೇಶ್ವರ ದೇವರ ಬೆಳ್ಳಿ ಕುದುರೆಗಳ ಮೆರವಣಿಗೆ ಜರುಗಿತು. ಮಲ್ಲಣ್ಣ ಕೋಬಾರ್ ಅವರು ದೇವರ ಬೆಳ್ಳಿ ಕುದುರೆ ಹೊತ್ತುಕೊಂಡು ಮೆರವಣಿಗೆಯಲ್ಲಿ ಸಾಗಿದ್ದರು. ಮಲ್ಲಿಕಾರ್ಜುನ ಕುಂಬಾರ ಪಲ್ಲಕ್ಕಿ ಸೇವೆ ಸಲ್ಲಿಸಿದರು. ಶಿಬರಕಟ್ಟಿ ಹತ್ತಿರ ಕಬ್ಬಿಣದ ಸರಪಳಿ ಹರಿಯುವ ವ್ಯವಸ್ಥೆ ಮಾಡಲಾಗಿತ್ತು. ಪೂಜಾರಿ ಮಲ್ಲಪ್ಪ ಬೋಳೆ ಅವರು ಸಂಪ್ರದಾಯದಂತೆ ಸರಪಳಿ ಹರಿಯುವ ದೃಶ್ಯವನ್ನು ಜನರು ಕಣ್ತುಂಬಿಕೊಂಡರು. ಸರಪಳಿ ಹರಿಯುವುದು ಮುಗಿಯುತ್ತಿದ್ದಂತೆ ಪಲ್ಲಕ್ಕಿ ಮತ್ತು ದೇವರ ಕುದುರೆಗಳನ್ನು ಅಲ್ಲಿಂದ ಮೈಲಾರಲಿಂಗೇಶ್ವರ ಮಂದಿರದವರೆಗೆ ಮೆರವಣಿಗೆ ಮಾಡಿ ತರಲಾಯಿತು. ಸಂಕ್ರಾಂತಿ ಹಬ್ಬದ ದಿನದ ಪಲ್ಲಕ್ಕಿ ಉತ್ಸವ ಮಾಡುವುದು ವಿಶೇಷವಾಗಿದೆ. ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಚಿತ್ತಾಪುರ ಪಟ್ಟಣದ ತಹಸೀಲ್ ಕಚೇರಿ ಸಭಾಂಗಣದಲ್ಲಿ ಇಂದು ಕಾಯಕ ಯೋಗಿ ಸಿದ್ದರಾಮೇಶ್ವರರ 852ನೇ ಜಯಂತಿ ಆಚರಣೆ ಮಾಡಲಾಯಿತು. ಇದೇ ವೇಳೆಯಲ್ಲಿ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ತಹಸೀಲ್ದಾರ್ ಸೈಯದ್ ಶಾವಲಿ ಅವರು ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಮಠಗಳ ಮಠಾಧೀಶರು, ಅನೇಕ ಮುಖಂಡರು ಹಾಗೂ ಸಮಾಜದ ಮುಖಂಡರು ಭಾಗಿಯಾಗಿದ್ದರು. ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ನಾನು ಸ್ವಲ್ಪ ಮುಂಚೆ ಹೇಳಿದ ಸಿದ್ದರಾಮೇಶ್ವರ ಬಗ್ಗೆ ಓದ್ಕೊಂಡು ಬರ್ತಿದ್ದು ನನಗೆ ಗೊತ್ತಿಲ್ಲ. ನಾವು ತರಾತುರೆಯಲ್ಲಿ ಒಂದು ಕನ್ನಡ 50ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ನಾನು ಹಂಗೆ ಬರ್ತಾ ಇದ್ದೆ. ಸಿದ್ದರಾಮೇಶ್ವರ ಅವರು ಬಸವಣ್ಣನವರಿಗೆ ಕೂಡ ಅತಿ ಸಮೀಪ ಇರ್ತಕ್ಕಂಥದ್ದು. ಸಿದ್ದರಾಮೇಶ್ವರ ಅವರು ಕೂಡ ಕಾಯಕ ಹೋಗಿ, ಬಸವಣ್ಣನವರು ಕೂಡ ಕಾಯಕ ಹೋಗಿ. ಸಿದ್ದರಾಮೇಶ್ವರರು 850 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ, ಬಸವಣ್ಣನವರದು ಕೂಡ 12ನೇ ಶತಮಾನ, ಸಿದ್ದರಾಮೇಶ್ವರದ್ದು ಕೂಡ 12ನೇ ಶತಮಾನ ಜನಿಸಿದಂಥವರು. ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿರಬಹುದು, ಯಾರು ಸಿಲಿಂಡರ್ ಜನಿಸ್ತಾ ಇಲ್ಲ. ಬರೀ ಹಿಂದಿನ ಸಿಲಿಂಡರ್ ಬಗ್ಗೆ ಓದ್ತಾ ಇದ್ದೇವೆ, ಹಿಂದಿನ ಸಿಲಿಂಡರ್ ಬಗ್ಗೆ ಆಚರಣೆ ಮಾಡ್ತಾ ಇಲ್ಲ. ಯಾಕೆ ಸಿಲಿಂಡರ್ ಆಗ್ತಾ ಇಲ್ಲ ಅನ್ನೋದು ಕೂಡ ನೀವು ಆಲೋಚನೆ ಮಾಡಬೇಕಾಗಿದೆ. ಯಾಕೆ ಆಗ್ತಾ ಇಲ್ಲ? ಅವರು ಮುಂಚೆ ಸಾವಿರಾರು ಸಿಲಿಂಡರ್ಗಳಾದ್ರು, ಅಂದ್ರೆ ಅವರಿಗೆ ಆಧ್ಯಾತ್ಮಿಕ ಬಗ್ಗೆ, ಸಾರ್ವಜನಿಕರ ಬಗ್ಗೆ ಆಸಕ್ತಿ ಇತ್ತು, ನೇತಮದಿತ್ತು, ಕಾಯಕಮದಿತ್ತು, ಕಾಯಕ ನಿಷ್ಠೆ ಇತ್ತು, ಕರ್ತವ್ಯದ ನಿಷ್ಠೆ ಇತ್ತು. ನಾವು ಹುಟ್ಟಿದ ಮೇಲೆ ಏನಾದರೂ ಮಾಡಬೇಕು, ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ನನ್ನಿಂದ ಸಾರ್ವಜನಿಕರಿಗೆ ದಾರಿ ದೀಪ ಆಗಬೇಕು ಅಂದ್ಬಿಟ್ಟು ಸಿಲಿಂಡರ್ಗಳು ಆಲೋಚನೆ ಮಾಡ್ತಾ ಇದ್ರು. ಎಲ್ಲರೂ ಸಿಲಿಂಡರ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾರು ಜೀವನವನ್ನು ತ್ಯಾಗ ಮಾಡ್ತಾರೆ, ಇಡೀ ನಮ್ಮ ಜೀವನವನ್ನು ಸಾರ್ವಜನಿಕರಿಗೆ ಮುಡುಪಾಗಿ ಇಡ್ತೀವಿ, ಅಂಥವ್ರು ಮಾತ್ರ ನಿಸ್ವಾರ್ಥದಿಂದ ಮಾಡಿ, ನಿಸ್ವಾರ್ಥದಿಂದ ಕೆಲಸ ಮಾಡಿದ್ರೆ ಮಾತ್ರ ಸಿಲಿಂಡರ್ ಆಗಲು ಸಾಧ್ಯತೆ. ಇತ್ತೀಚಿನ ದಿನಗಳಲ್ಲಿ ಸಿಲಿಂಡರ್ಗೆ ಹೋಲಿಕೆ ಆಗ್ತಕ್ಕಂಥದ್ದು, ಸಿಲಿಂಡರ್ಗೆ ಸರಳವಾಗಿ ನಡ್ತಕ್ಕಂಥದ್ದು ಬಹಳ ಕಡಿಮೆ ಆಗ್ತಾ ಇದ್ದಾರೆ. ಸಿದ್ದರಾಮೇಶ್ವರ 12ನೇ ಶತಮಾನದಲ್ಲಿ ಕಾಯಕ ಹೋಗಿ ಯಾಕಾದ್ರೆ ಅಂತ ಹೇಳಿದ್ರೆ, ಅವರು ಆ ಸಂದರ್ಭದಲ್ಲೂ ಕೂಡ ಕೆರೆಗಳನ್ನು ಕಟ್ಟುವುದರ ಮುಖಾಂತರ, ಅವರ ಕಾಯಕ ನಿಷ್ಠೆ ಒತ್ತು ಕೊಡುವುದರ ಮುಖಾಂತರ ಅವರು ಒಂದು ಶ್ರಮಜೀವಿಯಾಗಿ ಕಾಯಕ ಹೋಗಿ ಆಗಾದರು.
ಅಂತ ಕಾಳಜಿಯಾದಂಥ ಸಂದರ್ಭದಲ್ಲಿ ಬಸವ ಕಲೆಯಲ್ಲಿ ಇರ್ತಕ್ಕಂಥ ಅನುಭವ ಮಂಟಪದಲ್ಲಿ ಅವರು ಬಸವಣ್ಣವರಿಂದ ದೀಕ್ಷೆ ಕೂಡ ಬರೆದ ಮಾತು ಕೂಡ ನಾನು ಪತ್ರಿಕೆಯಲ್ಲಿ ಓದಿದೆ. ಬರೀ ದೀಕ್ಷೆ ಪಡೆಯೋದು ಮುಖ್ಯ ಅಲ್ಲ, ನಾವು ಕೂಡ ದೀಕ್ಷೆ ಪಡ್ತೇವೆ, ನಾವು ಕೂಡ ಲಿಂಗ ಕಟ್ತೇವೆ, ಆದರೆ ಪಾಲನೆ ಯಾರು ಮಾಡ್ತಾ ಇಲ್ಲ. ಲಿಂಗ ಅಂದ್ರೆ ಏನು, ದೀಕ್ಷೆ ಅಂದ್ರೆ ಏನು, ದೀಕ್ಷೆ ಪಡೆದ ಮೇಲೆ ನಾವು ಯಾವ ನಿಟ್ಟಿನಲ್ಲಿ ಜೀವನ ಸಾಗಿಸಬೇಕು, ಸತ್ಯಕ್ಕೆ ಸಮೀಪವಾಗಿ ಎಲ್ಲರೂ ಯಾವುದೇ ಸಮಾಜದವರಾಗಿದ್ದರೂ ಕೂಡ ದೀಕ್ಷೆ ಪಡೆದಾಗ ನಮ್ಗೊಂದು ಪ್ರತಿಜ್ಞೆ ಮಾಡಿಸ್ತಾರೆ, ನೀವು ಒಳ್ಳೆಯದನ್ನೇ ಮಾಡಿ ಕೆಟ್ಟದನ್ನು ಮಾಡಂಗಿಲ್ಲ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಆಕಾಶ ಟ್ರೇಡರ್ಸ್ ಕಲಬುರಗಿ. ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೇಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್, ಸ್ಟೀಲ್ ಎಲ್ಲಾ ರೀತಿಯ ಸಾಮಗ್ರಿಗಳು ಲಭ್ಯ. ಜೊತೆಗೆ ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು, ಎಲ್ಲಾ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು, ಪ್ಲೈವುಡ್ ಸಾಮಗ್ರಿಗಳು, ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ. ಪ್ರಸಿದ್ಧ ನೆರೋಲೆಕ್ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ಗಳು ಇಲ್ಲಿ ಲಭ್ಯ. ಸೇಫ್ಟಿ ಲಾಕರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೇಡರ್ಸ್ 9916234175, ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಆಕಾಂಕ್ಷ ಎಂಟರ್ಪ್ರೈಸಸ್ ಮೊಬೈಲ್ ನಂಬರ್ 8652892455, ರಿಂಗ್ ರಸ್ತೆ, ಕಲಬುರಗಿ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಆಕಾಶ ಟ್ರೇಡರ್ಸ್ ಕಲಬುರಗಿ. ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೇಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್, ಸ್ಟೀಲ್ ಎಲ್ಲಾ ರೀತಿಯ ಸಾಮಗ್ರಿಗಳು ಲಭ್ಯ. ಜೊತೆಗೆ ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು, ಎಲ್ಲಾ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು, ಪ್ಲೈವುಡ್ ಸಾಮಗ್ರಿಗಳು, ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ. ಪ್ರಸಿದ್ಧ ನೆರೋಲೆಕ್ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ಗಳು ಇಲ್ಲಿ ಲಭ್ಯ. ಸೇಫ್ಟಿ ಲಾಕರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೇಡರ್ಸ್ 9916234175,
ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ ಸೇಡಂ ರಸ್ತೆ ಕಲಬುರಗಿ. ಆಕಾಂಕ್ಷ ಎಂಟರ್ಪ್ರೈಸಸ್ ಮೊಬೈಲ್ ನಂಬರ್ 8652892455 ರಿಂಗ್ ರಸ್ತೆ ಕಲಬುರಗಿ. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಗ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.